ನಾನು ಈ ಪ್ರಸಿಸಿಸ್ಟ ಕ್ಲಬ್ಗೆ 2008ರಲ್ಲಿ ಮೆಂಬರ್ ಆದೆ. ಅದಾದ ನಂತರ 15-16ರಲ್ಲಿ ಹೆಂಗೆ ನಡೀತಾ ಇದೆ ವಹಿವಾಟು ಏನು ಲೆಕ್ಕ ಕೊಡಿ ಅಂತ ಕೇಳಿದ್ದಕ್ಕೆ ನೀವು ಯಾರು ಲೆಕ್ಕ ಕೇಳೋದಕ್ಕೆ ಅಂತ ಅಂದರು. ಅದಾದಮೇಲೆ ಪತ್ರ ವ್ಯವಹಾರ ಮಾಡಿದೆ ಕ್ಲಬ್ಬಿನ ಜೊತೆ ಏನು ಎತ್ತ ಅಂತ, ಅದಕ್ಕೂ ಏನೂ ರಿಪ್ಲೈ ಮಾಡಲಿಲ್ಲ. ಹಂಗಾಗಿ ನಾನು ನಮ್ಮ DR ಹತ್ರ ಈ ನಮ್ಮ ಕಾರ್ಯಕಾರಿಣಿ ಸಮಿತಿಯ ಕಾಲಾವಧಿ ಎಷ್ಟು ಅಂತ ಕೇಳಿದೆ. ಅವರು 1 ವರ್ಷ ಅಂತ ಅಂದರು. ಅದಾದ ನಂತರ ಇವರು 2015ಕ್ಕೆ ಚುನಾಯಿತ ಬಂದಿದ್ದವರು 2017ಕ್ಕೆ ಬೈಲಾ ಅಮೆಂಡ್ಮೆಂಟ್ಗೆ ಹಾಕೊಂಡ್ರು. ಅದು ತಪ್ಪು, ಇದು ಟೈಮ್ ಬಾರ್ಡ್ ಕಮಿಟಿ ಅಂತ ಹೇಳಿ ನಾನು ಪತ್ರ ಬರೆದೆ ಮಿಕ್ಕಿದ ನನ್ನ ಮೆಂಬರ್ಸ್ಗಳಿಗೆ. ಅದಕ್ಕೆ ನೀವು ಪತ್ರ ಹಂಚಿದ್ದೀರಾ ಅಂದ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡಿದ್ರು. ಕೋರ್ಟ್ಗೆ ಹೋದೆ, ಟೆಂಪ್ರರಿ ಇಂಜೆಕ್ಷನ್ ತೊಗೊಂಡು ಬಂದೆ. ಅದಾದಮೇಲೆ 21 ಗಂಟೆ ಕೇಸ್ ನಡೀತು, 23 ಗಂಟೆ ಕೇಸ್ ನಡೀತು, 22 ಗಂಟೆ. ಆಮೇಲೆ 1 OS ಸೂಟು ಸೋತೆ. ಅದಾದಮೇಲೆ RA ಹಾಕ್ಕೊಂಡೆ, ಗೆದ್ದು ಬಂದು ಅದನ್ನು ಕೊಟ್ಟರು ಸಹ ಇವರು ನಾವು ಸೇರಿಸ್ಕೊಳಕ್ಕೆ ಬರೋದಿಲ್ಲ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತೆಲ್ಲ ಲೆಟ್ರ್ ಕೊಟ್ಟು ಇದು ಮಾಡಿದ್ರು, ಕಾನೂನನ್ನ ಮೀರಿದ್ರು. ಆದ್ದರಿಂದ ಎಕ್ಸಿಕ್ಯೂಷನ್ ಆರ್ಡ್ರಸ್ಗೆ ಹಾಕ್ಕೊಂಡು ಇವತ್ತು ಎಲ್ಲ ಮೂವಬಲ್ ಪ್ರಾಪರ್ಟೀಸ್ನ ಜಪ್ತಿ ಮಾಡ್ತಾಯಿದ್ವಿ. ಸರ್, ಇದಕ್ಕೂ ಮುಂದುವರೆದು ಈಗ 4 ವರ್ಷದಿಂದ ಇದು ಒಂದು ಆಡಿಟಿಂಗ್ ಆಯಿತು. ಆಡಿಟಿಂಗ್ ರಿಪೋರ್ಟಲ್ಲಿ ನಾವು AGMಲ್ಲಿ ಅದನ್ನು ಅಪ್ರೂವಲ್ ಕೊಡಲಿಲ್ಲ. ಅದರಿಂದ ಅದನ್ನು ರೀಆಡಿಟಿಂಗ್ ಮಾಡಿಸಿದಾಗ ನಮ್ಮ ಕಂಡು ಬಂದಿದ್ದು ಏನಂದರೆ ಹೆಚ್ಚು ಕಮ್ಮಿ 1.5 ಕೋಟಿ 2 ಕೋಟಿ ಹಗರಣ ಆಗಿದೆ. ಅಲ್ಲಿ ಬಾರಲ್ಲಿ ಸೇಲ್ಸ್ ಆಗಿರೋದನ್ನ ಕಟ್ಟಿಲ್ಲ, ಯಾರು ಕಟ್ಟಿದಾರೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಅದು ನಮ್ಮ ಕ್ಲಬ್ಬಿಗೆ ಅಕೌಂಟಿಗೆ ಜಮಾ ಆಗಿಲ್ಲ. ಅದು ಮತ್ತು ಮೆಂಬರ್ಸ್ ತೊಗೊಂಡಿದ್ದಾರೆ 2.5 ಲಕ್ಷ ತಂಗೆ, ಅದನ್ನು ಸರಿಯಾಗಿ ಆಗಿಲ್ಲ. 2.5 ಲಕ್ಷ. ಅದು ನಮಗೆ ಗೊತ್ತಿಲ್ಲ ಸರ್, ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸರ್. ಮುಂದಿನ ಹೆಜ್ಜೆ ನಂದು, ನನಗೆ ನ್ಯಾಯ ಸಿಗಬೇಕು ಮತ್ತು ಈ ಕ್ಲಬ್ಗೆ ಒಳ್ಳೆಯದಾಗಬೇಕು ಅಂತ ಅಂದರೆ ನ್ಯಾಯಯುತವಾಗಿ 10 ವರ್ಷದ್ದು ಇದು ತನಿಖೆ ಆಗಬೇಕು ಸರ್. 10 ವರ್ಷದ್ದು 2013ರಿಂದ ತನಿಖೆ ಆದರೆ ಖಂಡಿತವಾಗ್ಲೂ ಒಂದು 5-6 ಕೋಟಿ ಇಲ್ಲಿ ಹಗರಣ ಸಿಗುತ್ತೆ. ಅದಕ್ಕೆ ನಮ್ಮ ಕೋಆಪರೇಟಿವ್ ಇಲಾಖೆ, ಸಹಕಾರ ಇಲಾಖೆ ಹೆಂಗೆ ನಮಗೆ ಸಹಕಾರ ಕೊಡ್ತಾರೆ ನೋಡಬೇಕು. ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ನಾವು ಚಿಕ್ಕ ವಯಸ್ಸಿಂದ ಅಂದರೆ ನಮ್ಮ ಸಿದ್ಧಾರ್ಥ ನಗರ ಆ ಕಾಲದಲ್ಲೇ ಭಾಳ ಒಂದು ಹೆಸರುವಾಸಿಯಾದ ಒಂದು ಈ ಕ್ಲಬ್ನ ಮಾಡಿದರು. ಈ ಕೆಲವು ವರ್ಷದಿಂದ ಯಾಕೋ ಇದು ಬೇರೆಯವರೆಲ್ಲ ಬಂದು ಇಲ್ಲಿ ಆಡಳಿತ ನಡೆಸೋರು ಕರೆಕ್ಟಾಗಿ ನಡೆಸದೆ ಈ ಒಂದು ದುರಸ್ತಿಗೆ ತಂದಿದ್ದಾರೆ. ಇದನ್ನು ಆ ಕಾಲದಲ್ಲಿ ನಮ್ಗೆ ಗೊತ್ತಿರೋಂಗೆ 50 ರೂಪಾಯಿ 100 ರೂಪಾಯಿ ನಮ್ಮ ಸಿದ್ಧಾರ್ಥ ನಗರದವರು ಚಂದ ಎತ್ತಿನೇ ಈ ಕ್ಲಬ್ನ ಭಾಳ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲೇ ಕ್ಲಬ್ ಇರಲಿಲ್ಲ. ಇಷ್ಟು ಹೆಸರು ಮಾಡಿ ಅಂತ ಕ್ಲಬ್ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನೋಡಿ ನಮಗೂ ಕೂಡ ದುಃಖ ಆಗ್ತದೆ. ಮುಂದಕ್ಕಾರ ನಾವು ಹೇಳ್ತೀವಿ, ಇದು ನಮ್ಮ ನಾಗರಿಕರು ಎಚ್ಚೆತ್ತುಕೊಂಡಿದ್ದಾನೆ. ಇದು 100 ಜನದ ಸಂಸ್ಥೆ. ಇದು ಕ್ಲಬ್ಬಲ್ಲಿ ಮೆಂಬರ್ಗಳಿರ್ತಾರೆ. ಎಲ್ಲ ಲೆಕ್ಕದಿಂದ ಇದ್ದು ಪ್ರತಿಯೊಂದು ಕೂಡ ಅವ್ಯವಹಾರ ನಡೆದಿದೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ನಾವು ಇಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಕೂಡ ನಾವು ಯಾವುದೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಇಲ್ಲಿ ಅವರೇ ಕಾನೂನು, ಅವ್ರದ್ದೇ ಒಂದು ಬೈಲಾ ಇರ್ತದೆ, ಅವರೇ ಮೆಂಬರ್ಸ್ ಇರ್ತಾರೆ. ನಾವೇನು ಅಂದ್ಕೊಂಡಿದ್ವಿ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಇಲ್ಲಿ ನಮ್ಮ ಸಿದ್ಧಾರ್ಥ ಲೇಔಟರು ಇರೋದ್ರಿಂದ ಎಲ್ಲರೂ ನಮ್ಮ ಪರಿಚಯ ಇದ್ದಾರೆ, ಆ ಕಾಲದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಅಂದ್ಕೊಂಡಿರೋದು. ಈ ಚಂದನವ್ರದ್ದು ಇದು ಭಾಳ ವರ್ಷದಿಂದನೇ ನಡೀತಾ ಇತ್ತು. ಮತ್ತು ಕೂರಿಸಿ ಮಾತಾಡಿ ಏನಾರ ಒಂದು ಸಮಜಾಯಿಸಿ ಕೊಟ್ಟು ಇಲ್ಲ ಒಂದು ಕರೆಸಿ ಅವ್ರಿಗೊಂದು ನ್ಯಾಯ ಕೊಟ್ಟಿದ್ರೆ ಸರಿ ಹೋಗ್ತಾಯಿತ್ತು. ಇನ್ನು ಮುಂದಕ್ಕಾರ ಏನು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ಯವಹಾರಗಳು, ಇದ್ರ ಬಗ್ಗೆ ಒಂದು ಸ್ವಲ್ಪ ತನಿಖೆ ಆಗಬೇಕು. ನಾನು ಕೂಡ ರಿಜಿಸ್ಟರ್ಗೆ ಕಂಪ್ಲೇಂಟ್ ಮಾಡ್ತೀವಿ ಇದ್ರ ಬಗ್ಗೆ. ಇದು ನಂಬಿಕೆಯ ಪ್ರತಿಬಿಂಬ.